ಒಂದ್ ಕಡೆ ನೀರು ಬಿಡಬೇಕು ಅನ್ನುವಂಥ ಆದೇಶ. ಈ ಆದೇಶದ ವಿರುದ್ಧ ಮೈಸೂರಿನಲ್ಲಿ ರೈತರ ಆಕ್ರೋಶದ ಕಿಚ್ಚು ಭುಗಿಲೆದ್ದಿದೆ. ಕಾಡಾ ಕಚೇರಿ ಮುತ್ತಿಗೆ ಹಾಕೋದಕ್ಕೆ ಮುಂದಾಗಿದ್ದಾರೆ ರೈತರು. ಅಧಿಕಾರಿಗಳ ಕಚೇರಿಗೆ ಬೀಗ ಹಾಕೋದಕ್ಕೆ ರೈತರು ಪ್ರಯತ್ನವನ್ನ ಪಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಪೊಲೀಸರು ಹಾಗೆ ರೈತರ ನಡುವೆ ಮಾತಿನ ಚಕಮಕಿ ನಡೆಯಿತು. ಮುತ್ತಿಗೆಯನ್ನ ತಡೆದಂತಹ ಪೊಲೀಸರ ವಿರುದ್ಧ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದು. ಸರ್ಕಾರದ ವಿರುದ್ಧ ಧಿಕ್ಕಾರದ ಘೋಷಣೆ ಕೂಡ ಈ ಸಂದರ್ಭದಲ್ಲಿ ಮೊಳಗಿತು. ರೈತರಿಗೆ ಸ್ಪಷ್ಟವಾದಂತೆ ಮಾಹಿತಿ ಕೊಡಬೇಕು. ನೀವು ಹಾಕದೆ ಬೇಡಪ್ಪ, ನೀವು ಏನು ಪರಿಹಾರ ಕೊಡಬೇಕು ಅಂತೇಳಿ ಅನೌನ್ಸ್ ಮಾಡಿ ನಾವು ಬರಬೇಕು. ಇಲ್ಲ ನೀವು ಕೂಸನ್ನು ಚಿಡ್ತೀರಿ, ಇಲ್ಲಿ ಅಧಿಕಾರಿಗಳು ಅನ್ಅಫಿಷಿಯಲ್ ಆಗಿ ನೀರು ಕೊಡ್ತೀವಿ ಅವಳಿಗೆ ಮಾಡ್ತೀವಿ ಅಂತ ವಸ್ತುಸ್ಥಿತಿ ನೋಡಿದ್ರೆ ಫುಲ್ ಪ್ರತಿ ಒಂದು ಹಳ್ಳಿ ಗಲೀಜ್ ನೀರೆಲ್ಲ ಒಳ ಚರಂಡಿ ನೀರೆಲ್ಲ ಒಳನಾಲೆಗೆ ಹೋಗಿದೆ. ಗಲೀಜ್ ನೀರು ಬಿಟ್ಕೊಳ್ಳಕ್ಕೆ ಒಳನಾಲೆ ಚಾಲನ್ ಮಾಡಿದಾರೋ ಇಲ್ಲ ರೈತರನ್ನ ರಕ್ಷಣೆ ಮಾಡಿ ನಾವು ಇಲ್ಲಿ ಬರೋದು ಅವಶ್ಯಕತೆ ಬಂದು ಪರಿಸ್ಥಿತಿ ನೀವೇ ನಿರ್ಮಾಣ ಮಾಡ್ಕೊಂಡಿರೋದು. ಸರ್, ಒಂದು ಲಿಫ್ಟಿಕೇಶನ್ ಕೆರೆ ನಮ್ಮ ಶಾಸಕರದು ಶಾಸಕರದು ತುಂಬಿಸ್ಕೊಂಡ್ರು, ಅದ ಬೇರೆ ಕೆರೆಗೆ ನೀರಿಲ್ಲ. ನಮಗೆ ರೈತರಿಗೆ ಸ್ಪಷ್ಟವಾದಂತೆ ಮಾಹಿತಿ ಕೊಡಬೇಕು. ನೀವು ಹಾಕದೆ ಬೇಡಪ್ಪ, ನೀವು ಏನು ಪರಿಹಾರ ಕೊಡಬೇಕು ಅಂತೇಳಿ ಅನೌನ್ಸ್ ಮಾಡಿ ನಾವು ಬರಬೇಕು. ಇಲ್ಲ ನೀವು ಕೂಸನ್ನು ಚಿಡ್ತೀರಿ, ಇಲ್ಲಿ ಅಧಿಕಾರಿಗಳು ಅನ್ಅಫಿಷಿಯಲ್ ಆಗಿ ನೀರು ಕೊಡ್ತೀವಿ ಅವಳಿಗೆ ಮಾಡ್ತೀವಿ ಅಂತಾರೋ ಕೊಡ್ತಾರೆ. ರೈತ ಸಹಜ ಕೂಡ ಬದುಕೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ. ಅದು ಏನ್ ಬೇಕಾದ್ರೂ ಮಾಡ್ತಾರೆ, ಅವ್ರಿಗೆ ಆಸೆ ಇದೆ ಅಲ್ವಾ, ಅದು ಟೈಮ್ ಅರ್ಥ ಮಾಡ್ಕೊಳ್ಳಿ. ಟೈಮ್ ಆಗಿದೆ ಕೂಡಲೇ ICC ತಮಿಳುನಾಡಿಗೆ ಪ್ರತಿ ದಿವಸ 12,000 ಕ್ಯೂಸೆಕ್ ನೀರನ್ನು 15 ದಿವಸಗಳ ಕಾಲ ಹರಿಸಬೇಕು ಅಂತೇಳಿ ಆದೇಶ ಮಾಡಿರ್ತಕ್ಕಂಥದ್ದು ಅವೈಜ್ಞಾನಿಕ ಆದೇಶವನ್ನು ನಾವು ಕರ್ನಾಟಕ ರೈತ ಸಂಘ ನಾವು ಧಿಕ್ಕಾರವನ್ನು ಹೇಳ್ತೇವೆ. ಮತ್ತು ರಾಜ್ಯ ಸರ್ಕಾರಗಳು ಮತ್ತು ವಿರೋಧ ಪಕ್ಷಗಳು ಏನು ಸರ್ವ ಪಕ್ಷಗಳ ಸಭೆ ಕರೆದು ಯಾವುದೇ ಕಾರಣಕ್ಕೂ ಕರ್ನಾಟಕದ ರೈತರ ಜಲ ನೆಲ ಸಂಪತ್ತನ್ನು ನಾವು ರಕ್ಷಣೆ ಮಾಡ್ತೀವಿ ಅಂತ ಏನು ಹೇಳಿದ್ದಾರೆ, ಆ ಕಾರಣಕ್ಕೆ ನಾಳೆಯಿಂದ ನಡೀತಕ್ಕಂಥ ವಿಧಾನಸಭೆಯಲ್ಲಿ ಚರ್ಚೆ ಮಾಡಿ ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರನ್ನು ಬಿಡಬಾರ್ದು, ನಮ್ಮ ಕರ್ನಾಟಕದ ರೈತರ ಕುಡಿಯೋ ನೀರು, ವ್ಯವಸಾಯ, ಕೆರೆ ಕಟ್ಟೆಗಳಿಗೆ ನೀರನ್ನು ಒದಗಿಸ್ಬೇಕು ಅಂತ ಆಗ್ರಹವನ್ನು ಮಾಡ್ತಾಯಿದ್ದೀವಿ. ನಾಳೆ ಬಂದಿಗೆ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಆಲೆ ಒಂದು ವಾರದ ಮುಂದೆನೇ ಅನೌನ್ಸ್ ಮಾಡಿದರು. ಅವರು ಅನೌನ್ಸ್ ಮಾಡಿದ ನಂತರ ಕೆಲವು ನೈಸರ್ಗಿಕವಾಗಿ ಪ್ರಕೃತಿ ಮಳೆ ಆಯಿತು, ಸ್ವಲ್ಪ ಸಮಾಧಾನ ಇತ್ತು. ಆದರೆ ನಿನ್ನೆ ಆದೇಶದ ಪ್ರಕಾರ ಎಲ್ಲರನ್ನೂ ಕೂಡ ಇಡೀ ಕರ್ನಾಟಕದ ರೈತರು ಮತ್ತು ಪ್ರತಿಯೊಬ್ಬರನ್ನು ಕೂಡ ಎಚ್ಚರಿಸಿದೆ. ಆ ಕಾರಣಕ್ಕೆ ನಾಳೆ ಬಂದ್ ನಡೀತಕ್ಕಂಥ ಬಂದ್ಗೆ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಸಂಪೂರ್ಣವಾದಂಥ ಬೆಂಬಲವಿದೆ. ಕೇವಲ ರೈತರಲ್ಲ, ಕುಡಿಯೋ ನೀರು, ನಾಗರಿಕರು, ಪ್ರತಿಯೊಬ್ಬರು ಕೂಡ ಎಲ್ಲ ಸಂಘ ಸಂಸ್ಥೆಗಳು ಕೂಡ ಆ ಬಂದ್ಗೆ ಬೆಂಬಲ ಮಾಡೋಣ, ನಮ್ಮ ನೀರು, ನೆಲ, ಜಲ ರಕ್ಷಣೆ ಮಾಡೋಣ ಅಂತ ಹೇಳ್ತಾ ಈ ಮೂಲಕ ಎಲ್ರಿಗೂ ಕೂಡ ಮನವಿಯನ್ನು ಮಾಡ್ಕೊತಾ ಇದ್ದೀವಿ. ನಾವೆಲ್ಲರೂ ಕೂಡ ಮೈಸೂರಿನ ಉದಯ ಭಾಗದಲ್ಲಿ ಬಂದು ನಮ್ಮ ಎಲ್ಲ ತಾಲೂಕಿನಲ್ಲೂ ಕೂಡ ನಮ್ಮ ಸಂಘಟನೆಗಳು ಎಲ್ಲ ಸೇರಿ ಇಲ್ಲಿ ನಾವು ಕೂಡ ಪ್ರತಿಭಟನೆಯನ್ನು ಮಾಡ್ತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.